ಇಷ್ಟೂ ನೆರಳಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೆರಳಲ್ಲಿ ಒಣಗಿಸಿ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಜೇನುತುಪ್ಪದಲ್ಲಿ ಉಂಡೆ ಮಾಡಿಕೊಂಡು ದಿನ ಮಕ್ಕಳಿಗೆ ಕೊಡ್ಬೋದು. ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಿ ಅದನ್ನ. ನಿಮ್ಮ ಮಗು ಕೊಡ್ತಾ ಇದ್ದೀರಾ? ಕೊಡ್ತೀನಿ. ಆಗ ಜ್ಞಾಪಕ ಶಕ್ತಿ ಚೆನ್ನಾಗಿ ಬರಲಿ, ವಿದ್ಯೆ ಚೆನ್ನಾಗುತ್ತಲಿ, ಆಮೇಲೆ ಮಾನಸಿಕ ನೆಮ್ಮದಿ, ಟೆನ್ಷನ್ನೇ ಇರಲ್ಲ. ಇದನ್ನ ತಗೊಂಬಿಟ್ರೆ ಏನಾರು ಒಂದು ಟೆನ್ಷನ್ ಆದ್ರೆ ಹೌದಾ ಆಗ್ಲಿ ಬಿಡು ನೋಡ್ಕೊಂಡು ತೊದಲು ಮಾತಿರ್ಗೋರ್ಗು ಆಗುತ್ತೆ. ಇದು ಈಗ ತೊದಲಿರ್ತದಲ್ಲ ಆ ಥರದವ್ರಿಗೂ ಆಗುತ್ತೆ. ನೋಡಿ ನನ್ನ ಕೈಯಲ್ಲಿ ಏನಿದೆ, ಶಂಖ ಪುಷ್ಪ. ಸೊ ಇದನ್ನು ತುಂಬ ಜನ ಟೀ ಮಾಡ್ಕೊಂಡು ಕುಡಿತಾರೆ. ಎಕ್ಸ್ಪೆಷಲಿ ಏನಂದರೆ ಈ ಹೂವುಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬಿಸಿನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದರ ಮೇಲೆ ಒಂಚೂರು ನಿಂಬೆ ರಸ ಆಗ್ತಾಯಿದ್ದಂತೆ ಕಲರ್ ಚೇಂಜ್ ಆಗಿಬಿಡುತ್ತೆ, ರೆಡ್ ಬಂದುಬಿಡುತ್ತೆ. ಆ್ಯಂಡ್ ಅದನ್ನ ಕುಡಿತಾರೆ. ಹೆಲ್ತ್ಗೆ ಬಹಳನೇ ಒಳ್ಳೆಯದು ಅಂತ. ಅಮೆಝಾನಲ್ಲಿ ಕೂಡ ನೀವು ಹೋಗಿ ಹುಡುಕಿದ್ರೆ ನಿಮಗೆ 400-500 ರೂಪಾಯಿ ಇದೆ ಒಂದು 100 ಗ್ರಾಮು. ಅದಕ್ಕೆಲ್ಲ ತುಂಬ ಕಾಸ್ಟ್ಲಿ ರೀ. ನಾವು ಹಳ್ಳಿಗಳಲ್ಲಿ ರೋಡ್ ಸೈಡಲ್ಲಿ ತುಂಬ ಕಡೆ ಬೆಳೆದಿರ್ತದೆ, ನಾವು ಅದನ್ನು ಬಳಕೆ ಮಾಡಲ್ಲ, ಸುಮ್ಮನೆ ಬಿಟ್ಬಿಡ್ತೀವಿ, ಕೇರ್ಲೆಸ್ ಮಾಡಿಬಿಡ್ತೀವಿ. ಈ ಕೊಳ್ಳೇಗಾಲ ಸುತ್ತಮುತ್ತ ಎಲ್ಲ ಹೋದರೆ ಈ ಮಳವಳ್ಳಿ ಈ ಕಡೆ ಎಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ, ರೋಡ್ ಸೈಡಲ್ಲಿ ಬೆಳೆದುಕೊಂಡಿರ್ತದೆ. ಬಟ್ ಇದನ್ನು ಮಾರ್ತಾರೆ, ಇದರಲ್ಲೇ ದುಡ್ಡು ಮಾಡ್ತಾರೆ. ಅಂಥದ್ದು ಏನಿದೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು. ಮಂಜಣ್ಣ ಇದ್ದಾರೆ ಜೊತೆಯಲ್ಲಿ. ಮಂಜಣ್ಣ ನಮಸ್ಕಾರ ಸರ್. ಎಲ್ಲ ಅದನ್ನೇ ಕಿತ್ಕೊತಾ ಇದ್ದೀರಾ ನೀವು? ಏನು ಸಮಾಚಾರ ಇಷ್ಟು ಕೀಳ್ತಾ ಇದ್ದೀರಾ? ಇದು ಏನಕ್ಕೆ ಇಷ್ಟೊಂದು ಎಷ್ಟೊಂದು ಕಿತ್ಕೊಂಡಿದ್ದೀರಾ ನೀವು? ಹಲವಾರು ಜನ ಮಾಹಿತಿ ಕೊಟ್ಟಿರ್ತಾರೆ ಶಂಖಪುಷ್ಪ ಅಂತ. ನೋಡಿ ಅದ್ರಲ್ಲಿ ವೈಟು ಇದೆ ಅಲ್ವಾ? ವೈಟು ಇದೆ, ಬಿಳಿ ಮತ್ತೆ ನೀಲಿ. ಬಿಳಿ ಮತ್ತೆ ನೀಲಿ. ಹೂವು ಒಳ್ಳೆ ಸಕ್ಕದಾಗ ಒಳ್ಳೆ ಕೃಷ್ಣಂದು ಇದ್ಕೊಂಡಂಗೆ ಕಾಣುತ್ತೆ. ಕೃಷ್ಣಂದು ಏನು? ಕೃಷ್ಣನ್ ತಲೆ ಮೇಲೆ ನವಿಲ್ಗರಿ ಇದ್ದಂಗೆ. ನೋಡಿ ನೋಡಿ ಕೈಯಲ್ಲಿ ಇಟ್ಕೊಳ್ಳಿ ಅದನ್ನ ತೋರಿಸಿ. ಎರಡು ತೋರಿಸಿ. ಇನ್ನೊಂದು ಚೆನ್ನಾಗಿರುತ್ತೆ. ವೈಟ್ ಸಾಕು, ಕಿತ್ಕೊಳ್ಳಿ, ತೋರಿಸಿ ಸರ್. ವೈಟದ ಮೇನು. ನೋಡಿ ಹೆಂಗೆ ಕಾಣಿಸ್ತದೆ ನೋಡಿ. ಅಪರೂಪ ವೈಟು ಮತ್ತು ಇದು ಒಟ್ಟಿಗೆ ಸಿಕ್ಕಿದೆ. ನಿಮ್ಮ ಮಾಹಿತಿ ತಿಳಿಸ್ಬೇಕಂತಾನೆ ಏನೋ ಭಗವಂತ ಇಲ್ಲೇ ಕಾಣಿಸಿದ್ದಾನೆ. ಹೇಳಿಬಿಡಿ ಹೆಲ್ತ್ ಬೆನಿಫಿಟ್ಸ್ ಏನು? ತುಂಬ ಗಿಡಮೂಲಿಕೆಗಳಲ್ಲಿ ಕೂಡ ಚೂರ್ಣಗಳಲ್ಲಿ ಇದನ್ನು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನೀವು ಆಗಲೇ. ಯಾವ ಈ ಕಾಯಿಲೆಗಳಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ? ಏನಿದು? ಮೊದಲನೇದಾಗಿ ಇದು ಮಾನಸಿಕ ನೆಮ್ಮದಿ. ಈ ಹೂವದಿಂದ ಟೀ ಮಾಡ್ಕೊಂಡು ಕುಡಿತಾರೆ. ಅಂದರೆ ಫುಲ್ಲು ನೀರಿಗೆ ಸೇಮ್ ನೀಲಿ ಕಲಿಸ್ಬಿಟ್ರೆ ಹೆಂಗಿರ್ತದೆ ಆ ರೀತಿ ಇರ್ತದೆ ಇದರಲ್ಲಿ. ಅದಕ್ಕೊಂದು ಚೂರು ನಿಂಬೆಹಣ್ಣು ಆಗ್ತದಂಗೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ರೆಡ್ ಆಗಿಬಿಡುತ್ತೆ. ಹೌದಾ? ಅದನ್ನ ಅಬ್ಸರ್ವ್ ಮಾಡಿಲ್ಲ. ಇಲ್ಲ, ತುಂಬ ಜನ ಮಾಡ್ತಾರೆ. ನಮ್ಮ ಆಫೀಸಲ್ಲಿ ಒಬ್ರು ಇದ್ರು, ಅವರು ತರಿಸ್ಬಿಟ್ಟು ಅದನ್ನು ಅಮೆಝಾನಿಂದ ತರಿಸ್ಬಿಟ್ಟು ಡೈಲಿ ಕುಡಿತಾ ಇದ್ರು ಅದನ್ನು. ಇದು ನ್ಯಾಚುರಲ್, ಅದು ಪೌಡ್ರ್ ಮಾಡಿ ಇಟ್ಟಿರ್ತಾರೆ, ಅದು ಕೆಟ್ಟದ್ದು ಅಂತಾನಲ್ಲ. ಇದು ನ್ಯಾಚುರಲ್. ಈ ಥರ ಸಿಕ್ಕಿದ್ರೆ ಇನ್ನೂ ನಿಮ್ಗೆ ಬೆನಿಫಿಟ್ಟು ಜಾಸ್ತಿ ಇರ್ತದೆ. ಇಲ್ಲ ಹೂವನ್ನೇ ಸೆಲ್ ಮಾಡ್ತಾರೆ ಒಣಗಿಸ್ಬಿಟ್ಟು, ಪುಡಿನೂ ಮಾಡಲ್ಲ. ಪುಡಿ ಮಾಡಿದ್ರೆ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೇನೋ ಹಂಗೆ ಹೂವನ್ನೇ ಸೆಲ್ ಮಾಡ್ತಾರೆ. ಹೂವನೇ ರೇಟ್ ಜಾಸ್ತಿ ಇದೆ ಈಗ. ಆಮೇಲೆ ಮಾಹಿತಿ ಕೊಡೋದ್ರೆ ಗಿಡದ ಬಗ್ಗೆ. ಈ ಗಿಡನ ನೆರಳಲ್ಲಿ ಒಣಗಿಸ್ಕೊಂಡು ಇದು ಗಿಡ ಬಂದು ಮಾನಸಿಕ ನೆಮ್ಮದಿ, ಆಮೇಲೆ ಮರವಿನ ಶಕ್ತಿಗೆ, ಜಾಸ್ತಿ ನಮಗೂ ಮರವಿದೆ, ಕೆಲವ್ರು ಯಾರೋ ಅವ್ರ ಕರ್ಮ ಅಂತ ಹೇಳಿದ್ದಾರೆ, ಪರವಾಗಿಲ್ಲ. ಅದು ಭಗವಂತ ಏನಾರು ಒಂದೊಂದು ವೀಕ್ನೆಸ್ ಇಟ್ಟೇ ಇರ್ತಾನೆ ಎಲ್ಲರಿಗೂ. ಹಂಗೆ ಇದು ಮರವಿನ ಶಕ್ತಿಗೆ. ಇದ್ರ ಜೊತೆಗೆ ಒಂದೆಲ್ಗ, ಆಮೇಲೆ ಇನ್ನೊಂದು ಒಂಟಿ ಹೂವು ಬಿಡುತ್ತೆ. ಅದು ಇಲ್ಲೆಲ್ಲರೂ ಸಿಕ್ಕರು ತೋರಿಸ್ತೀನಿ. ಅದನ್ನು ಬಾಯಲ್ಲಿ ಈಗ ಎಲ್ಲರೂ ಕಾಡ್ಗೋ ಏನಕಾರ ಹೋದ್ರೆ ನೀರೇ ಸಿಕ್ಕಲ್ಲ. ಹಿಂದೆ ಎಲ್ಲ ದನ ಎಮ್ಮೆ ಮೇಯ್ಸ್ಲಿಕ್ಕೆ ಹೋದಾಗ ಆ ಹೂವು ಕಿತ್ಕೊಂಡು ತಿನ್ಬಿಟ್ರೆ ಬಾಯಿ ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ಆ ಥರ ಹೂವು ಇದೆ. ಸ್ವಲ್ಪ ಲೈಟಾಗಿ ಖಾರ ಆಗುತ್ತೆ, ಬಾಯಲ್ಲಿ ಯಾವಾಗಲೂ ಜೊಲ್ ಬರ್ತಾ ಇರುತ್ತೆ, ದಾವೆ ಇರಲ್ಲ. ಅಂಥದ್ದು ಏನಾದ್ರು ಸಿಕ್ಕರು ತೋರಿಸ್ತೀನಿ. ಅದು ಮತ್ತು ಇದು, ಆಮೇಲೆ ಒಂದೆಲ್ಗ, ಆಮೇಲೆ ಬಜೆ, ಲಕ್ಕಿ ಸೊಪ್ಪು, ಇಷ್ಟೂ ನೆರಳಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೆರಳಲ್ಲಿ ಒಣಗಿಸಿ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಜೇನುತುಪ್ಪದಲ್ಲಿ ಉಂಡೆ ಮಾಡಿಕೊಂಡು ದಿನ ಮಕ್ಕಳಿಗೆ ಕೊಡ್ಬೋದು. ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಿ ಅದನ್ನು. ನಿಮ್ಮ ಮಗು ಕೊಡ್ತಾ ಇದ್ದೀರಾ? ಕೊಡ್ತೀನಿ. ಆಗ ಜ್ಞಾಪಕ ಶಕ್ತಿ ಚೆನ್ನಾಗಿ ಬರಲಿ, ವಿದ್ಯೆ ಚೆನ್ನಾಗುತ್ತಲಿ, ಆಮೇಲೆ ಮಾನಸಿಕ ನೆಮ್ಮದಿ, ಟೆನ್ಷನ್ನೇ ಇರಲ್ಲ. ಇದನ್ನ ತಗೊಂಬಿಟ್ರೆ ಏನಾರು ಒಂದು ಟೆನ್ಷನ್ ಆದ್ರೆ ಹೌದಾ ಆಗ್ಲಿ ಬಿಡು ನೋಡ್ಕೋಣ ಆ ಥರ ಒಂದು ಮನಸ್ಥಿತಿ. ಓಕೆ ಮನಸ್ಥಿತಿಯನ್ನು ಅಂದರೆ ನಾವು ನಾವು ಯೋಚನೆ ಮಾಡೋದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಹಾರ್ಮೋನ್ ಚೇಂಜಸ್ ಆದಾಗ ಕೂಡ ನಮಗೆ ಒಂದು ಟೆನ್ಷನ್ ಬರೋದು,
ಮಾನಸಿಕ ನೆಮ್ಮದಿ ಕಮ್ಮಿ ಆಗೋದು ಈ ರೀತಿ ಎಲ್ಲ ಆಗ್ತಾ ಇರ್ತದೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಜನೂ ಹೌದು, ಎಷ್ಟೋ ಸಲ ಏನಾಗ್ಬಿಡುತ್ತೆ, ನಮಗೆ ಒಂಥರ ಖಿನ್ನತೆ ಬಂದ್ಬಿಡುತ್ತೆ. ಏನೋ ಬೇಜಾರಲ್ವಾ, ಯಾಕೋ ಮನ್ಸಿಗೆ ಬೇಜಾರಾಗ್ತಾ ಇದೆಯಲ್ಲ, ಏನೋ ನೋವು, ಏನೋ ಒಂಥರ ಸಂಕಟ, ಕಾರಣ ಇಲ್ದಿರ ಅಳು ಬರುತ್ತೆ ಕೆಲವ್ರಿಗೆ, ಎಷ್ಟೋ ಜನಕ್ಕೆ. ನೋಡಿ, ಆ ರೀತಿ ಸಮಸ್ಯೆಗಳಿಗೆಲ್ಲ ಈ ರೀತಿ ಹೂವು ಮತ್ತು ಅವ್ರೇನು ಹೇಳಿದ್ರು, ಬಜೆ ಹೇಳಿದ್ರು, ಆಮೇಲೆ ಲಕ್ಕಿ ಸೊಪ್ಪು ಹೇಳಿದ್ರು, ಒಂದೆಲಗ ಹೇಳಿದ್ರು, ಇವನ್ನೆಲ್ಲ ನೆರಳಲ್ಲಿ ಇಟ್ಕೊಂಡು ಚೂರ್ಣ ಮಾಡಿ ಆ ಚೂರ್ಣವನ್ನು ಬಿಸಿನೀರಲ್ಲೇ ಕಲಿಸ್ಕೊಂಡು ಅಥವಾ ಇವರು ಹೇಳಿದ ಹಾಗೆ ನೀವು ಜೇನುತುಪ್ಪದಲ್ಲಿ ಉಂಡೆ ಮಾಡಿ, ಪ್ಯೂರ್ ಜೇನುತುಪ್ಪ ತಗೊಂಡು ಒಂದು ಡೋಲೋ ಮಾತ್ರೆ ಗಾತ್ರದಲ್ಲಿ ಉಂಡೆ ಮಾಡ್ಕೊಂಡು ಮಕ್ಕಳಿಗೆ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕೊಡಬೇಕು. ಅದೇ ನಂಗೆ ನುಂಗ್ಬಿಡೋದ ನೀರು ಹಾಕೊಂಡು ಕುಡಿಬೋದು. ನೀರು ಹಾಕೊಂಡು ಕುಡಿಬೋದು. ಈಗ ಒಂದೆಲಗ ಜಲಬ್ರಾಹಿ, ಬಜೆ, ಆಮೇಲೆ ಶಂಖಪುಷ್ಪ, ಲಕ್ಕಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ತೊಳ್ಕೊಂಡು 2-3 ಸರಿ ತೊಳಿಬೇಕು. ಮಣ್ಣು ಅದೆಲ್ಲ ಹೋಗ್ಬೇಕು, ಕ್ರಿಮಿಕೀಟ ಕೆಲವು ಸ್ವಲ್ಪ ಇತ್ತು ಅಂತಂದ್ರೆ ಎಲ್ಲರೂ ತಂದಿರೋದು ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಕೆಟ್ಟ ಅಂಶಗಳೆಲ್ಲ ಹೊರಟೋಗ್ತದೆ. ಅದನ್ನು ತೊಳೆದ್ಬಿಟ್ಟು ಒಂದು ಇದರಲ್ಲಿ ಒಣಸ್ಕೊಬೇಕಾಗುತ್ತೆ, ನೆರಳಲ್ಲೇ ಒಣಸ್ಕೊಬೇಕಾಗುತ್ತೆ. ಆಮೇಲೆ ಪುಡಿ ಮಾಡ್ಕೊಂಡು ಪ್ಯೂರ್ ಜೇನುತುಪ್ಪದಲ್ಲಿ ಒಂದು ಡೋಲೋ ಮಾತ್ರದ ಗಾತ್ರದಲ್ಲಿ, ಇಲ್ಲ ನುಂಗಕ್ಕಾಗದ್ರೆ ಇನ್ನೂ ಸಣ್ಣ 2 ಮಾಡ್ಕೊಳ್ಳಿ. ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನುಂಗ್ತಾ ಬಂದರೆ ಬುದ್ಧಿಶಕ್ತಿ, ಮಾನಸಿಕ ನೆಮ್ಮದಿ ಚೆನ್ನಾಗಿರ್ತದೆ. ಆಮೇಲೆ ಇದು ಇನ್ನೊಂದು ಏನಕ್ಕಂದ್ರೆ ಈ ಬುದ್ಧಿಮಾಂದ್ಯ ಮಕ್ಕಳು ಅಂತ ಏನಿರ್ತಾರಲ್ಲ, ಇದನ್ನ ಟ್ಯಾಬ್ಲೆಟ್ ಹಿಮಾಲಯದವರು ಯಾರೋ ಮಾಡ್ತಾರೆ, ಅದು ಹೆಸರು ಹೇಳ್ಬೋದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೂ ಇದು ಬುದ್ಧಿ ಬರ್ತದೆ. ಹಾಸನದಲ್ಲಿ ಯಾರೋ ಜಡ್ಜು ನಮ್ಮ ಗರುಡಪ್ಪ ಅವ್ರ ಮಗ ಏನೋ ಸ್ವಲ್ಪ ಏನೋ ಬುದ್ಧಿಮಾಂದ್ಯನೋ ಏನೋ ಹೇಳ್ತಿದ್ರು, ಮಾತು ಬರಲ್ಲ ಅಂತ ಹೇಳ್ತಿದ್ರು. ಅವ್ರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಸನದ ಜಡ್ಜು ಅವ್ರ ಮಗನಿಗೆ ಕೊಟ್ಟಿದ್ರು. ಅದನ್ನ ನಾನು ನೋಡಿಲ್ಲ, ಅವ್ರು ಹೇಳ್ತಾ ಇದ್ರು ಯಾವಾಗಲೂ. ಈಗ ಅವರು ಹೇಳೋರಂತೆ ಫೋನ್ ಮಾಡಿಲ್ಲ, ಈಗ ಸ್ವಲ್ಪ ಮಾತು ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ತೊದಲು ಮಾತಿರ್ಗೋರ್ಗು ಆಗುತ್ತೆ ಇದು. ಈಗ ತೊದಲಿರ್ತದಲ್ಲ ಮಾತಾಡ್ದವ್ರಿಗೂ ಆಗುತ್ತೆ. ನೋಡಿ, ತೊದಲು ಮಾತಿಗೆ ಈಗ ಎಷ್ಟೋ ಜನ ಮಕ್ಕಳಿಗೆ ಒಂಥರ ಬುದ್ಧಿಮಾಂದ್ಯತೆ ಸರಿಯಾಗಿ ಮಾತಾಡೋಕೆ ಬರಲ್ಲ. ಅವರು ಬುದ್ಧಿವಂತರ ಹೇಳ್ಕೊಟ್ರೆ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತಾರೆ, ಅವ್ರ ಕಾಲ ಮೇಲೆ ಅವ್ರನ್ನ ನಿಂತ್ಕೊಂಡು ಜೀವನ ನಡೆಸ್ತಾರೆ. ಬಟ್ ಏನಂದರೆ ಅವ್ರಿಗೆ ಸ್ವಲ್ಪ ಏನೋ ಒಂದು ಅಷ್ಟು ಏನು ನಮ್ಮ ಥರ ಮೆಮೊರಿನೆಲ್ಲ ಸ್ಟೋರ್ ಮಾಡಿಕೊಂಡು ನಮ್ಮ ಥರ ನಾವು ಏನು ಕಲ್ತ್ಕೊಂಡು ನಾವೇ ಎಲ್ಲ ಕಲ್ತ್ಕೊಂಡು ನಾವು ನಿಭಾಯಿಸ್ತೀವಿ, ಆ ಥರ ಇರ್ಲಿಕ್ಕೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಇದು ಗರುಡಪ್ಪ ಅವ್ರು ಕೊಡ್ತಾ ಇದ್ರಂತೆ, ಅಂಥವ್ರಿಗೆ ಔಷಧಿ ಆಗಿದೆ. ಹಾಸನದಲ್ಲಿ ಜಡ್ಜು ಅವ್ರ ಮಗನಿಗೆ ಕೊಡ್ತಾ ಇದ್ರು ಅಂತ ನಮಗೆ ಒಟ್ಟಿನಲ್ಲಿ ನಾವು ನೋಡಿಲ್ಲ. ಅವ್ರು ಪದೇ ಹೇಳ್ತಾ ಇರೋರು ಚೆನ್ನಾಗಿ ಕೆಲಸ ಮಾಡ್ತದೆ ಮಂಜಣ್ಣ ಇದು ಅಂತ ಹೇಳ್ತಾ ಇರೋರು. ಅಲ್ಲ, ನೀವು ನಾನು ತುಂಬ ಕಡೆ ಈ ರೈತ ಸಂಘದವರೇ ಒಂದು ಯಾವುದೋ ಒಂದು ಮಟ್ಟಕ್ಕೆ ಒಂದು ಪ್ರೋಗ್ರಾಮ್ ಬಂದಾಗ ರೈತ ಸಂಘದ ನಾಯಕರೊಬ್ಬರು ಹೇಳ್ತಾ ಇದ್ರು, ಅಲ್ರಿ ಶಂಖಪುಷ್ಪ ರೋಡಲ್ಲೇ ಬೆಳೆದಿರ್ತದೆ, ಅದನ್ನು ಇವತ್ತು ನಾವು ಕಡೆಗಣಿಸಿದ್ದೀವಿ, ಅದನ್ನು ವ್ಯಾಪಾರೀಕರಣ ಮಾಡಿ ಅದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ, ಅದು ಹೊರದೇಶಕ್ಕೆ ಬೇಜಾನು ಹೋಗ್ತದೆ ಇವೆಲ್ಲ ಅಂತ ಹೇಳ್ತಾರೆ. ಅಲ್ಲ, ಹೋಗುತ್ತೆ. ಇವಾಗ ನಾನು ಹೇಳ್ದಲ್ಲ, ಅಮೆಝಾನಲ್ಲಿ ಹುಡುಕಿ ಶಂಖಪುಷ್ಪ ಅಂತ ಹುಡುಕಿ ಎಷ್ಟು ರೇಟ್ ಇದೆ ನೋಡ್ಬಿಟ್ಟು ಕಮೆಂಟ್ ಮಾಡಿ ನೀವೇ. ಬಿಕಾಸ್ ಯಾವುದಾದ್ರೂ ಏನಾದರೂ ಇವಾಗ ಒಂದು ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಸೇಲ್ ಆಗ್ತಾ ಇದೆ ಅಂದಾಗ, ಒಂದು ವೆರಿಫೈಡ್ ಪ್ಲಾಟ್ಫಾರ್ಮಲ್ಲಿ ಏನಾದರೂ ಸೇಲ್ ಆಗ್ತಾ ಇದೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ಗುಣ ಇರೋದಕ್ಕೆ ತಾನೇ, ಅದು ಒಂದು ಒಳ್ಳೆ ವಿಚಾರದಲ್ಲಿ ಇರೋದಕ್ಕೆ ತಾನೇ ಅದನ್ನು ಸೇಲ್ ಮಾಡ್ತಾರೆ. ಸೊ ಇದು ಒಂದು ಆಯುರ್ವೇದಿಕ್ ಇದಾಗಿರೋದ್ರಿಂದ ಇದು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದನೇ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಹೊರದೇಶಕ್ಕೆ ಕೂಡ ತೊಗೊತಾರೆ. ಇವತ್ತು ಎಷ್ಟೋ ಜನ ಇಲ್ಲಿಂದ ಸೊಪ್ಪುಗಳು, ಏಕೆ ನಮ್ಮ ಏನು ನುಗ್ಗೆ ಸೊಪ್ಪನ್ನು ಪೌಡ್ರ್ ಮಾಡಿ ಮಾರ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮೊನ್ನೆ ನೋಡಿ ಇವರ ಪಾಪ ನುಸಿಕಾಯ್ದು ಇದನ್ನ ನೀವು ಇದರಲ್ಲಿ ಹಾಕಿರಲ್ಲ, ಹೇಳ್ಬೋದು? ಎಲ್ಲ ಹೇಳ್ಬಿಡ್ತೀನಿ ನಾನೇ. ನೋಡಿ, ಕೆಳಗಡೆ ಒಂದೊಂದು ಟೈಮ್ ಏನು ಮಾಡ್ತೀವಿ, ಅದಕ್ಕೆ ತಕ್ಕಂಗೆ ಸೀಡ್ಸ್ ಏನಾದ್ರು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಪ್ರಾಡಕ್ಟ್ಸ್ ಲಿಸ್ಟಲ್ಲಿ ಹಾಕಿದ್ವಿ. ಅದು ಸೀಡ್ಸ್ ಇರ್ತದೆ, ಯಾರೋ ಪಾಪ ಸೀಡ್ಸ್ ತೊಗೊಂಬಿಟ್ಟು ತಿನ್ನಲಿಕ್ಕೆ ಅಂತ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅದು ಸೀಡ್ಸ್ ಏನೋ ಬೆಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಾಡಕ್ಟ್ ಲಿಸ್ಟಲ್ಲಿ ಅದು ಸೆಲೆಕ್ಟ್ ಮಾಡಿದ್ವಿ. ಪಾಪ ಅದನ್ನ ತರಿಸ್ಕೊಂಡ್ಬಿಟ್ರಂತೆ. ಎಷ್ಟು ಗೊತ್ತಾ, 10 ಗ್ರಾಮ್ಗೂ ಏನೋ 375 ರೂಪಾಯಿ ಹಾಕಿದ್ದಾರೆ ನುಸಿಕಾಯಿ ಬೀಜಕ್ಕೆ. ಅಲ್ಲ, ಇರುತ್ತೆ. ಈಗ ಒಬ್ಬರು ಸಂಗ್ರಹಣೆ ಮಾಡಿ ಅವರು ಮಾರ್ತಾರೆ ಅಂದಾಗ ಸೊ ಅವ್ರದ್ದು ರೇಟ್ ಅವ್ರಿಗೆ ಇದ್ದೇ ಇರ್ತದೆ. ಈಗ ನಿಮಗೇನೋ ನೀವು ನಮಗೆ 10 ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಕಳಿಸ್ತೀವಿ. ಅವ್ರು ಹಂಗಲ್ಲ, ಅದನ್ನು ಪ್ಯಾಕಿಂಗಿಂದ ಹಿಡಿದು ಅವ್ರು ತರಿಸಿ ಮೇಂಟೆನೆನ್ಸು ಮತ್ತೊಂದು ಎಲ್ಲ ಚಾರ್ಜ್ ಮಾಡ್ತಾರೆ. ಏನೂ ಮಾಡಲಿಕ್ಕಾಗಲ್ಲ. ರೋಡ್ ಸೈಡಲ್ಲಿ ಕಾಮನ್ನಾಗಿ ಸಿಗೋದು, ರೋಡ್ ಸೈಡಲ್ಲಿ ಫ್ರೀಯಾಗಿ ಸಿಗೋದನ್ನು ನೀವು ಬಳಸ್ಕೊಳ್ಳಿ. ತೀರಾ ಸಿಕ್ಕಿಲ್ಲ, ಯಾರೋ ದೊಡ್ಡ ಫ್ಲಾಟ್ಗಳಲ್ಲಿರ್ತಾರೆ, ಅಪಾರ್ಟ್ಮೆಂಟ್ಗಳಿರ್ತಾರೆ, ಹೊರಗಡೆ ಬರಲಿಕ್ಕೆ ಆಗಲ್ಲ ಅಂದಾಗ ಅಂಥವ್ರಿಗೆ ಅಂಥದ್ದು ಬೇಕಾಗುತ್ತೆ.
ಬಿಕಾಸ್ ನಮ್ಮ ವಿಡಿಯೋನ ಇಲ್ಲಿರೋರು ನೋಡ್ತಾರೆ, ಫಾರಿನಲ್ಲಿರೋರು ನೋಡ್ತಾರೆ. ಹಾಂ, ಸೊ ಫಾರಿನಲ್ಲಿರೋರಿಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದೇ ಆರಾಮು. ಹಳ್ಳಿಯಲ್ಲಿರೋರಿಗೆ ರೋಡ್ಸಲ್ಲಿ ಕಿತ್ಕೊಂಬಂತಾರೆ, ಬಳಕೆ ಮಾಡ್ಕೊಂತಾರೆ. ಯಾಕಂದರೆ ಫ್ರೀಯಾಗಿ ಸಿಗುತ್ತಲ್ಲ, ಫ್ರೀಯಾಗಿ ಸಿಗುತ್ತೆ. ಅದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅಲ್ವಾ? ಸೊ ಇದು ಅಷ್ಟೇ ಫ್ರೀಯಾಗಿ ಸಿಗುತ್ತೆ. ಇದಕ್ಕೂ ಏನು ದುಡ್ಡು ಕೊಡೋಕೆ ಹೋಗ್ಬೇಡಿ. ಎಲ್ಲನ ಸಿಕ್ಕಿದಾಗ ಕಿತ್ಕೊಳ್ಳಿ, ಅಥವಾ ಈ ಬೀಜಗಳನ್ನ ತೆಗೆದುಕೊಂಡು ಹಾಕ್ಕೊಳ್ಳಿ, ಪಾಟಲ್ಲಿ ಗಿಡ ಬರುತ್ತೆ. ಇದೆಲ್ಲ ಯಾರು ಬೆಳೆಸಲ್ಲ, ಒಳಗಡೆ ಯಾರು ಬೆಳೆಸಲ್ಲ. ಇದಕ್ಕೆ ಯಾರು ಗೊಬ್ಬರ ಹಾಕಲ್ಲ, ನೀರು ಹಾಕಲ್ಲ. ಅದಾಗದೆ ಪ್ರಕೃತಿಯಲ್ಲಿ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಆಮೇಲೆ ಮಂಜಣ್ಣ ಕೇಳ್ಬಿಟ್ಟಾರ, ಅಲ್ಲಿ ಫ್ರೀಯಾಗಿ ಸಿಗ್ತದೆ, ಕಿತ್ಕೊಂಡ್ಬಂದು ಕೊಟ್ಬಿಡು ಮಂಜಣ್ಣ ಅಂತ. ಆ ಮನುಷ್ಯ ಬರ್ಬೇಕಾದ್ರೆ ಆಟ ಮಾಡ್ಕೊಂಡು ಬರಬೇಕು, ಇಲ್ಲಿ ರೋಡಲ್ಲಿ ಅಲಿಬೇಕು, ಹುಡುಕ್ಬೇಕು, ಒಂದಿನ ಕೆಲಸ ಇದಾಗುತ್ತೆ, ವೇಸ್ಟ್ ಆಗುತ್ತೆ. ಪಾಪ ಆ ಮನುಷ್ಯನಿಗೆ ಒಂದು 4 ಕಾಸು ಬಂದರೆ ತಾನೇ ಆಯಪ್ಪನ್ನು ಇದು ಮಾಡೋಕ್ಕಾಗೋದು. ಸೊ ಹಂಗಂತ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಕೊಡೋಕ್ಕಾಗಲ್ಲ ಅವ್ರದ್ದು. ಯಾಕೆಂದರೆ ಖರ್ಚು ಬೀಳುತ್ತೆ ಸ್ವಾಮಿ, ಬಂದು ತೊಗೊಂಡು ಮತ್ತೆ ನಿಮ್ಗೆ ಕೊರಿಯರ್ ಮಾಡೋದು ಎಲ್ಲ ಎಷ್ಟು ಬೀಳುತ್ತೆ. ಅದು ಅವ್ರಿಗೆ ಅದು ಸಿಕ್ಕಿದ್ರೆ ಏನೋ ಒಂದು ಮಾಡಿಕೊಡ್ತಾರೆ. ಕೊರಿಯರ್ ಮಾಡೋದು ದೊಡ್ಡ ತಲೆನೋವು. ಬಾಕ್ಸ್ ಹೊಂಚಬೇಕು, ಬರೀ ಅಡ್ರೆಸ್ಗಳು ಹಿಂದೆ ಮುಂದೆ ನಮ್ಮದು ಬರೀಬೇಕು, ಅವ್ರದ್ದು ಬರೀಬೇಕು. ಅದು ಸುಮಾರು ಟೈಮ್ ಹಿಡಿದು ಬಿಡುತ್ತೆ. ಪ್ಯಾಕಿಂಗು ನೀಟಾಗಿ ಪ್ಯಾಕ್ ಮಾಡಬೇಕು. ಬಾಕ್ಸ್ ಆದರೆ ಕಾಟನ್ ಬಾಕ್ಸ್ ಬೇರೆ ಒಂದು 50-100 ರೂಪಾಯಿ ಕೊಟ್ಟು ತರಬೇಕು ಒಂದೊಂದು ಬಾಕ್ಸ್ಗಳ. ಸಿಕ್ಕಾಬಿಟ್ಟು ಏನೋ ಅವ್ರು ಮಾಡ್ತಾರಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡಿದ್ರು. ಸೊ ಏನಿವೆ ನಮ್ಮ ಕಣ್ಣಿಗೆ ಕಾಣಿಸಿರೋದ್ರಿಂದ ನಾವು ಅವ್ರನ್ನ ಕರ್ಕೊಬಂದು ಇದು ಮಾಡಿಸ್ತಾ ಇದ್ದೀವಿ. ಲಾಸ್ಟ್ ಟೈಮು ನೋಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಲ್ಲಿ ನೋವು ಔಷಧಿ, ಬಟ್ ಇವ್ರು ಕೊಡೋದು 5 ನಿಮಿಷಕ್ಕೆ ಕೆಲಸ ಮಾಡೋವಂಥದ್ದು. ಸೊ ಆ ಥರ ಔಷಧಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಅಲ್ಲಿಗೆ ಅದಾಗುತ್ತೆ, ಇದಾಗುತ್ತೆ, ಕಾಡು ತಂಬಾಕಾಗುತ್ತೆ, ಇನ್ನೊಂದಿನ ಸೊಪ್ಪಾಗುತ್ತೆ, ಅದೊಂದು ಸೊಪ್ಪಾಗುತ್ತೆ ಅಂತ ತುಂಬ ಹೇಳ್ತಾರೆ. ಬಟ್ ತಕ್ಷಣಕ್ಕೆ ವರ್ಕ್ ಆಗೋದನ್ನು ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಆ ತಕ್ಷಣಕ್ಕೆ ವರ್ಕ್ ಆಗೋದನ್ನು ಕೊಡ್ತಾರೆ, ಬಳಕೆ ಮಾಡಿ. ಅಲ್ಲೂ ನೋವಿರಲಿ, ಅಲ್ಲೂ ಉಳುಕಿರಲಿ, ಅದಕ್ಕೆಲ್ಲ ಒಂದೊಂದು ಔಷಧಿಗಳನ್ನ ಮಾಡಿಟ್ಕೊಂಡಿದ್ದಾರೆ. ಇನ್ನೊಂದು ಏನಂದರೆ, ಕೆಲವರು ಅಲ್ಲಿ ನೋವಿರೋರು ಸಡನ್ನಾಗಿ ಎಂಥ ನೋವಿದ್ರು ಹೊಸಡು ವೀಕ್ ಇದ್ರೂ ನೋವು ಹೊರಟೋಗುತ್ತೆ ತಕ್ಷಣದಲ್ಲಿ. ಅದರಲ್ಲಿ ಸ್ವಲ್ಪ ಹೊಸಡು ವೀಕ್ ಇರೋರು, ಅಳ್ಳಾಡ್ತಾ ಇರೋರು, ಅವ್ರದ್ದೆಲ್ಲ ಮತ್ತೆ ರಿಟರ್ನ್ ಬರ್ತದೆ ಅಂತ ಒಂದಿಬ್ಬರು ಫೋನ್ ಮಾಡಿ ಹೇಳಿದ್ರು ನಮಗೆ. ಅದಕ್ಕೆ ಒಂದು ಎಣ್ಣೆ ತಯಾರು ಮಾಡಿದ್ದೀವಿ, ಹೊಸಡು ಗಟ್ಟಿ ಆಗಲಿಕ್ಕೆ. ಹುಳ ಇದ್ರೂ ಕೂಡ ಹೋಗ್ಲಿಕ್ಕೂ ತಯಾರು ಮಾಡಿದ್ದೀವಿ. ಯಾಕೆಂದರೆ ನಮ್ಗೆ ಬೇಜಾರಾಗೋಯ್ತು, ಏನು ಆ ಥರ ಫೋನ್ ಮಾಡಿ ಹೇಳಿದಾಗ ಏನಕ್ಕೋಸ್ಕರ ಇದು ಮಾಡಬೇಕು, ನಾವು ಸುಮ್ಮನೆ ಒಂದು ವಾಸಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಏನಕ್ಕೆ ಕೆಲಸ ಮಾಡಬೇಕು ಅಂತ ಬೇಜಾರಾಯಿತು. ಏನೋ ನಮ್ಮ ಗುರುಗಳು ಋಷಿಗಳನ್ನ ಜ್ಞಾಪಕ ಮಾಡ್ಕೊಂಡು, ಏನೋ ಅವ್ರ ಸ್ಮರಣೆ ಮಾಡ್ಕೊಂಡು ಹೋಗಿ ಆಮೇಲೆ ನಿಮ್ಮ ಹತ್ರ ಈ ಥರ ಆಯಿತು ಅಂತ ಹೇಳ್ತಾ ಇದ್ದಾಗಲೇ ಕೆಲವು ಗಿಡಗಳು ಮೈಂಡಿಗೆ ಬಂದ್ಬಿಟ್ಟು ಅಂಥ ಗಿಡಗಳನ್ನೆಲ್ಲ ಹಾಕಿ ವೀಕ್ ಇದಾಗಿರ್ತಾವೆ ನೋಡಿ, ಬ್ಲಡ್ ಬರ್ತಾ ಇರ್ತದೆ ನೋಡಿ, ರಕ್ತ ಅದಕ್ಕೂ ಅಂತಕ್ಕೆ ಸಂಬಂಧಪಟ್ಟ ಗಿಡನೂ ಹಾಕಿ ರೆಡಿ ಮಾಡಿದ್ದೀನಿ. ಒಂದಿಬ್ಬರು ಕೊಟ್ಟು ಅದು ಸಕ್ಸಸ್ ಆಗಿದೆ, ನೋವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವು